ಅಯ್ಯೋ, ನಾನೇ ಸುಮ್ಮನೆ ಏನೇನೋ ಕಲ್ಪನೆ ಮಾಡ್ಕೊಂಡು ನನ್ನ ಗಂಡನ ಬಗ್ಗೆ ಇಲ್ಲದೆ ಸಲ್ಲದೆಲ್ಲ ಮಾತಾಡ್ಬಿಟ್ಟೆ. ನನ್ನ ಗಂಡ ಒಳ್ಳೆಯವ್ರೆ, ನನಗೆಂದೂ ಮೋಸ ಮಾಡಲ್ಲ. ನಾನು ನೋಡು ಸುಮ್ಮನೆ ಏನು ವಿಷಯ ಅಂತ ಹೇಳಿ ಪೂರ್ತಿ ಕೇಳಿಸ್ಕೊಂಡಲ್ಲೇನೆ ಏನೇನೋ ಮಾತಾಡಿ ಪಾಪ ರಾಜನ ಎದುರಿಗೆ ನನ್ನ ಗಂಡಿಗೆ ಒಂಥರ ಮುಜುಗರ ಆಗಂಗೆ ಮಾಡ್ಬಿಟ್ನೇನಪ್ಪ. ಆದ್ರೂ ಇದ್ರಾಗೆ ನಂದೊಬ್ಬಳದೇ ಇಲ್ಲ ತಪ್ಪು, ಅಯ್ಯಪ್ಪಂದು ಐತಿ. ಮದ್ವೆ ವಿಚಾರ ಮಾತಾಡ್ಬೇಕು, ತಿಪ್ಪೇದು ಗುಲಾಬಿದು ಅಂತಾನ ಹೇಳ್ಬೇಕಾಯ್ತು ಮೊದ್ಲೇನೆ. ಗುಲಾಬಿನ ಕರಿ ಮದ್ವೆ ವಿಷಯ ಮಾತಾಡ್ಬೇಕು ಅಂತಂದ್ರೆ ನನಗೆ ನನ್ನ ಗಂಡೊಂದು ಗುಲಾಬಿದೇನಪ್ಪ ಮದ್ವೆ ಅಂತಾನ ಅಮ್ಮಂಗಾತು. ಇದ್ರಾಗೆ ನಂದೇನು ತಪ್ಪಿಲ್ಲ, ಅಯ್ಯಪ್ಪಂದೇ ತಪ್ಪು ಎಲ್ಲಾನ. ನಾನು ಬೈತೈತಿ. ನನ್ನ ಗಂಡ ಹಂಗೆಲ್ಲ ತಪ್ಪು ಮಾಡಾರಲ್ಲ. ನನಗೆ ಮೋಸನೂ ಮಾಡಲ್ಲ ಅವರು. ಅದು ಈ ವಯಸ್ಸಿನಾಗೆ ಮಾಡಂಗಿದ್ರೆ ಅವಾಗ ಯಾವಾಗಲೂ ಮಾಡ್ಬೇಕಾಗಿತ್ತು. ಮದ್ವೆ ಮುಂಚೆಲೆ ಮಾಡಿದ್ದಾರೆ. ಅವಳು ಯಾವಾಗೋ ಮಲ್ಲಮ್ಗ ಅನ್ನಂಗೆ ಮದ್ವೆ ಆದ್ಮೇಲೆ ಯಾರಿಗೂ ಮೋಸ ಮಾಡಿಲ್ಲ ನನ್ನ ಗಂಡ ಹಂಗೆಲ್ಲನ. ಒಳ್ಳೆಯವ್ರವ್ರು. ಯಮ್ಮ ಯಮ್ಮ ಏನಮ್ಮ ಒಬ್ಬಳೆ ಮಾತಾಡ್ಕೊಂತ ಇದ್ಯಾ? ಯಾಕಮ್ಮ? ನಾನು ಏನೋ ಮಾತಾಡ್ಕೊಂತಿದ್ದೆ. ಯಾಕೆ? ಏನ್ ಬೇಕೆ? ಅಯ್ಯೋ ಯಮ್ಮ, ಒಬ್ಬೊಬ್ಳೆ ಹಂಗ ಮಾತಾಡ್ಕೋಬೇಡ. ಒಬ್ಬೊಬ್ರೆ ಮಾತಾಡ್ಕೊಂಡ್ರೆ ಹುಚ್ಚರು ಅಂತಾರೆ, ಯಾರನ್ನ ಕೇಳಿಸ್ಕೊಂಡಾರು. ಅದಕ್ಕೆ ನೀವು ಒಬ್ಬಳೆ ಮಾತಾಡ್ಬೇಡ ಯಮ್ಮ. ಸುಮ್ಮನೆ ಹೋಗಿ, ನನ್ಗೇನು ಹೇಳಕ್ ಬರ್ಬೇಡ. ನನಗೂ ಗೊತ್ತೈತಿ, ನಾನು ಏನೋ ಬೇರೆ ವಿಚಾರ ಮಾತಾಡ್ತಿದ್ದೆ. ಹೋಗ್ ಸುಮ್ಮನೆ, ನಿನಗೆ ಗೊತ್ತಾಗಲ್ಲ ಏನೂ ಇಲ್ಲ. ಸುಮ್ಮನೆ ಬಂದ್ಬಿಡ್ತಾಳ ಇಲ್ಲಿ. ಎಲ್ಲಿ ಗುಲಾಬಿ? ಎಲ್ಲಿ ಹೋದ್ಲಿ? ಎಲ್ಲಿಗೆ ಹೋತಾ ನನ್ಗೇನ್ ಗೊತ್ತು. ಗುಬ್ಬಲಿ ಆಂಟಿ ಹೋಗ್ಬೇಕಾದ್ರೆ ನಾನು ಮನೆಗೆ ಇರ್ಲಿಲ್ಲ. ಈ ಗುಲಾಬಿ ಎಲ್ಗೋ ಕುಕ್ಕಂಡ್ಲೋ ಏನು? ನನ್ನ ಗಂಡ ಏನೋ ಮದುವೆ ವಿಚಾರ ಮಾತಾಡ್ಬೇಕು ಅಂತಾನ ಕಾಯ್ತಾ ಇದ್ದಾರೆ. ಮನಿಕೊಂಡೇ ಇದ್ರೆ ಇವಳು ಬರಂಗೇ ಇಲ್ಲ. ಎಲ್ಗೋ ಕುಕ್ಕಂಡ್ಲು? ಆಗ ಬಂದೇ ಬಿಟ್ರು ಅಮ್ಮ. ಗುಬ್ಬಲಿ ಆಂಟಿ ಬಂದೇ ಬಿಡ್ತು. ಗುಬ್ಬಲಿ ಆಂಟಿ ಬಾ ಜಲ್ದು. ಅಮ್ಮ ಯಾನಿಂತ ಏನೋ ಮಾತಾಡ್ಬೇಕಂತೆ. ಏನಮ್ಮೋರೆ, ಏನ್ ಮಾತಾಡ್ಬೇಕು? ಎಲ್ಲಿಗೆ ಹೋಗಿದ್ದೆ ಈಟ ತಿಂತಕನ? ಹೋದ ಅತ್ತೆ ಹೋಗ್ತೀಯಮ್ಮ, ಜಲ್ದ್ ಬರ್ಬೇಕು ಅಂಬದ್ ಗೊತ್ತಾಗಲ್ವೇ? ಯಾಕಮ್ಮೋರೆ, ಏನ್ ಹೇಳಿ? ಏನೂ ಇಲ್ಲ, ಸಾವುಕಾರರು ನಿನ್ ಜೊತೆಗೆ ಏನೋ ಮಾತಾಡ್ಬೇಕಂತೆ. ಅದಕ್ಕೆ ಅವಾಗಿಂದ ಕಾಯ್ತಲೇ ಇದ್ದಾರೆ. ತಲೆನೋವು ಅಂತೇಳಿ ಮನಿಕೊಂಡವ್ರೆ. ಕರ್ಬ ತಳಿರು ಪೊದ್ದು. ಪೊದ್ದು ಹೋಗಿ ನಿಮ್ಮ ಅಪ್ಪಯ್ಯ ಮನಿಕೊಂಡೈತೆ, ಗುಲಾಬಿ ಬಂದವಳೆ ಬರ್ಬೇಕಂತೆ ಯಪ್ಪ ಅಂತೇಳಿ ಕರ್ಕೊಂಬರಗ್ ಹೋಗಿ. ಸರಿ ಆತ್ ಕಣಮ್ಮ, ಕರ್ಕೊಂಬತ್ತೀನಿ ಇರು ಅಪ್ಪಯ್ಯನ. ಇದೇನಪ್ಪ ಸಾವುಕಾರು ನಂತ ಏನ್ ಮಾತಾಡ್ಬೇಕು? ಅಲ್ಲ, ಚಿಕ್ಕ ಸಾವುಕಾರು ಮಲ್ಲಿ ಹೆಂಗೋ ಬಂದ್ರು ಅಂತೇಳಿ ನಾನು ಖುಷಿ ಆಗಿದ್ರೆ ಇದೇನೋ ಹೊಸ ಸಮಸ್ಯೆ ಬಂದಂಗೈತಲ್ಲಪ್ಪ. ಏನಾದ್ರೂ ನಮ್ಮ ಮಲ್ಲಿ ಬಂದವಳೆ ಹೆಂಗೂ ಎಲ್ಲ ಕೆಲಸ ಮಾಡ್ತಾಳೆ ಅಂತೇಳಿ ನನ್ನ ಈ ಮನೆಯಿಂದ ಓಡ್ಸಕ್ಕೆ ಏನಾದ್ರೂ ಪ್ಲಾನ್ ಹಾಕೊಂಡವ್ರ ಅಮ್ಮವರು. ಸಾವುಕಾರ ಹತ್ರ ಹೇಳಿ ಏನೋಪ್ಪ ನೋಡೋಣ ಇರು, ಸಾವುಕಾರ ಬಂದ್ಮೇಲೆ ಗೊತ್ತಾಗುತ್ತೆ. ಅಮ್ಮೋರೆ ಏನ್ ಮಾತಾಡ್ಬೇಕಂತೆ ಸಾವುಕಾರರು ನನ್ನ ಹತ್ರ? ಜನಾವತ್ ಆಡ್ಕೊಂಡು ನಿಂತ್ಕಳೆ ಗುಲಾಬಿ, ಅವರೇ ಬರ್ತಾರೆ, ಅವ್ರ ತಗೆ ಮಾತಾಡಿವಂತೆ. ಅವ್ರ ಬಾಯಿಂದಾನೆ ಕೇಳಿವಂತೆ ಏನ್ ವಿಷಯ ಅಂತಾನ. ನಾನು ಹೇಳಿದ್ರೆ ಸರಿ ಆಗಲ್ಲ ಅದು. ಯಮ್ಮ ಈಗ ನನ್ನ ಅಪ್ಪಯ್ಯ ಬಂತು ನೋಡಪ್ಪ. ಗುಲಾಬಿ ತಗೆ ಮಾತಾಡ್ಬೇಕು ಅಂತಿದ್ದಲ್ಲ, ಮಾತಾಡು. ಸಾವುಕಾರ್ರಿ ಏನೋ ಮಾತಾಡ್ಬೇಕು ಅಂದ್ರಂತೆ ನನ್ನ ತಗೆ. ಏನ್ ಸಾವುಕಾರ್ರಿ? ಏನೂ ಇಲ್ಲ, ಅದು ನಿನ್ ಮದ್ವೆ ವಿಚಾರ ಮಾತಾಡೋಣ ಅಂತ. ನನ್ ಮದ್ವೆ ವಿಚಾರನ? ಏನ್ ಹೇಳಿ ಸಾವುಕಾರ್ರಿ? ಏನೂ ಇಲ್ಲ, ನಿನ್ಗೆ ಮದ್ವೆ ಆಗಕ್ಕೆ ಇಷ್ಟ ಇಲ್ವಾ? ಅಥವಾ ಜೀವನ ಪೂರ್ತಿ ಹಿಂಗೆ ಇರಬೇಕು ಒಂಟಿಯಾಗಿ ಅಂತ ಅನ್ಕೊಂಡಿದ್ಯಾ? ಯಾಕೆ ಸಾವುಕಾರ್ರಿ ಹಿಂಗ್ ಕೇಳ್ತಾ ಇದ್ದೀರಾ? ಏನೂ ಇಲ್ಲ, ನಿನಗೆ ಮದ್ವೆ ಆಗಕ್ಕೆ ಇಷ್ಟ ಆಯ್ತೋ ಇಲ್ವೋ ಹೇಳು. ಇಷ್ಟ ಐತೆ ಸಾವುಕಾರ್ರಿ, ಆದ್ರೆ ನನ್ನಂತ ಅನಾಥೆನ ಯಾರು ಮದ್ವೆ ಆಗ್ತಾರೆ ಹೇಳ್ರಿ? ಯಾರು ಮುಂದೆ ಬರಲ್ಲ ಅಂತೇಳಿ ಸುಮ್ಮನಾಗಿದ್ದೀನಿ. ಯಾರಾದ್ರೂ ಇಷ್ಟಪಟ್ಟು ಮದ್ವೆ ಆದ್ರೆ ನನಗೂ ಇಷ್ಟನೇ ಮದ್ವೆ ಆಗಕ್ಕೆ. ಆದ್ರೆ ಗಂಡು ಬೇಕಲ್ಲ. ಅಷ್ಟೇ ತಾನೇ, ನಿನಗಿಷ್ಟನಾ? ನಾನು ಗಂಡು ನೋಡಿ ನಿನ್ ಮದ್ವೆ ಮಾಡಿಸ್ತೀನಿ. ನೀನು ಒಪ್ಪಿಗೆ ಕೊಡ್ತೀಯ ತಾನೆ? ಹೌದಮ್ಮವ, ಗುಲಾಬಿ ಮದ್ವೆ ಮಾಡಿಸ್ತೀರಾ ನೀವು? ಗಂಡು ಯಾರ ಮವ? ಯಾರಾದ್ರೂ ಇದಾರ? ಊನಮ್ಮ, ಮದ್ವೆ ಗಂಡನು ರೆಡಿ ಆಗಿದ್ದಾನೆ. ಅದಕ್ಕೆ ಇವಳು ಒಪ್ಕೊಳ್ಳೋದೇ ಬಾಕಿ ಇರೋದು. ಅವನೇನೋ ಒಪ್ಕೊಂಡಿದ್ದಾನೆ ಗುಲಾಬಿನ. ಯಾರ ಮವ ಅವರು? ಇನ್ಯಾರು ಅಲ್ಲ, ನಮ್ಮ ಮನೆ ಕೆಲಸ ಮಾಡ್ಕೊಂಡು, ನಮ್ಮ ತೋಟದಾಗ ಕೆಲಸ ಮಾಡ್ಕೊಂಡು ನನ್ನ ಜೊತೆಗೆ ಇರ್ತಾನಲ್ಲ ತಿಪ್ಪೆ, ಅವನೇನೆ. ಅವನದು ಇನ್ನೂ ಮದುವೆ ಆಗಿಲ್ಲ. ಗುಲಾಬಿದು ಮದುವೆ ಆಗಿಲ್ವಲ್ಲ, ಅದಕ್ಕೆ ಅವನಿಗೆ ಗುಲಾಬಿ ಅಂದ್ರೆ ಇಷ್ಟ ಅಂತೆ. ಹೌದಮ್ಮವ, ತಿಪ್ಪಣ್ಣಗೆ ಗುಲಾಬಿ ಮದ್ವೆ ಆಗಕ್ಕೆ ಇಷ್ಟ ಅಂತ? ಗುಲಾಬಿ ನಿನಗೂ ಇಷ್ಟನಾ ಅವ್ರನ್ನ ಮದ್ವೆ ಆಗಕ್ಕೆ? ಇಷ್ಟ ಇದ್ರೆ ಹೇಳ್ಬಿಡು, ಮಾವನೇ ಮದ್ವೆ ಮಾಡ್ತಾರಂತೆ ನಿಮ್ದ. ನಿನಗೂ ತಿಪ್ಪೆ ಅಂದ್ರೆ ಇಷ್ಟ ತಾನೆ? ನನಗೂ ಗೊತ್ತು. ಅವ್ನು ಯಾವಾಗಾದ್ರೂ ಮನೆಗೆ ಬಂದಾಗ ಅವನ ಹತ್ರ ನಗ್ನಗ್ತಾ ಮಾತಾಡ್ತಿರ್ತೀಯ. ಇಷ್ಟ ತಾನೆ? ಅದು ಸಾವುಕಾರ್ರೆ, ಅದು ಇಷ್ಟನೇ. ಆದ್ರೆ ಗೀದ್ರೆ ಏನೇ, ನಿನ್ಗೂ ಇಷ್ಟ ಇದ್ಮೇಲೆ ಅವನಿಗೂ ಇಷ್ಟ ಅಂತ ನಿನ್ ಕಂಡ್ರೆ ಸುಮ್ಮನೆ ಮದ್ವೆ ಆಗಿ ಸಂಸಾರ ಮಾಡಕ್ ಕಲ್ತ್ಕೊಂಬ್ರಿ. ನೀನು ಎಷ್ಟು ದಿನ ಅಂತೇಳಿ ಒಂಟಿಯಾಗಿರ್ತೀಯ ಹೇಳು? ಹೌದು ಗುಲಾಬಿ, ಸುಮ್ಮನೆ ಒಪ್ಕೊಂಡು ಮದ್ವೆ ಆಗು. ಒಳ್ಳೆಯವ್ರು ಅವರು ತಿಪ್ಪಣ್ಣನು.
ಈ ವಿಷಯನ ನನಗೆ ತಿಪ್ಪ್ಯಾಲೇನೆ ಒಂದು ತಿಂಗಳು ಹಿಂದೆನೇ ಹೇಳಿದ್ದ. ಗುಲಾಬಿನ ಕಂಡ್ರೆ ನನಗಿಷ್ಟ ಸಾವುಕಾರ್ರೆ, ನಾನು ಅವಳನ್ನ ಮದುವೆ ಆಗಬೇಕು ಅಂತ ಇದ್ದೀನಿ, ಮಾತಾಡಿ ಒಪ್ಸಿ ಮದುವೆ ಮಾಡಿರಿ ಸಾವುಕಾರ್ರೆ ಅಂತೇಳಿ ಹೇಳಿದ್ದ. ತಿಪ್ಪಿಗೂ ನಾನು ಮಾತು ಕೊಟ್ಟಿದ್ದೆ, ನಿನ್ನ ಮದುವೆ ಮಾಡಿಸೋ ಜವಾಬ್ದಾರಿ ನಂದು ಅಂತ ಹೇಳಿ. ಆದರೆ ಇಷ್ಟು ದಿನ ಮರ್ತು ಸುಮ್ಮನಾಗಿದ್ದೆ. ಇವತ್ತು ನೆನಪಿಸ್ತಾ ತಿಪ್ಪೆ. ನನ್ನ ಮದುವೆ ವಿಚಾರನ ಮರ್ತೇ ಬಿಟ್ಟಿದ್ದೀರಾ ಸಾವುಕಾರ್ರೆ, ನನ್ನ ಮದುವೆ ಯಾವಾಗ ಮಾಡ್ತೀರಾ ಅಂತೇಳಿ ಸಿಟ್ಟು ಮಾಡ್ಕೊಂಡಿದ್ದ. ಅದಕ್ಕೆ ನಿನ್ನ ಹತ್ರ ಮಾತಾಡಬೇಕು ಅಂತೇಳಿ ಬಂದೆ. ಆವಾಗಲೇ ನೀನು ಇರಲಿಲ್ಲ, ಅದಕ್ಕೆ ಮನಿಕೊಂಡಿದ್ದೆ ಇಷ್ಟೊತ್ತು. ಈಗ ಹೇಳಮ್ಮ, ನಿಂಗೆ ಒಪ್ಕೆನಾ ತಿಪ್ಪೇನ ಮದುವೆ ಆಗಕ್ಕೆ? ಇನ್ನ ಏನ್ ಯೋಚನೆ ಮಾಡ್ತೀಯ ಗುಲಾಬಿ? ಹೇಳು ಜಲ್ದು. ಇಷ್ಟನೋ ಇಲ್ವೋ ಅಂತಾನ ಪಟ್ಟಮ್ಮಂಗೆ ಹೇಳ್ಬಿಡ್ಬೇಕಮ್ಮ. ಗುಲಾಬಿ ಮಾತಾಡಿ, ಯಾಕೆ ಸುಮ್ಮನಾಗ್ಬಿಟ್ಟೆ? ಯಾಕೆ ನಿನ್ಗೆ ಇಷ್ಟ ಇಲ್ವಾ? ನನಗೂ ಇಷ್ಟನೇ ಮಲ್ಲಿ, ಆದ್ರೆ ನನ್ನ ತಂಗಿ ಬಂದವಳಲ್ಲ, ಈಗ ತಂಗಿ ಬೇರೆ ಇದ್ದಾಳೆ, ಅವಳನ್ನೂ ಒಂದು ಮಾತು ಕೇಳೋಣ ಅಂತಾನ. ಅವಳೇನು ಹೇಳ್ತಾಳೆ ಅಂತಾನ. ನಿಮ್ ತಂಗಿ ಇನ್ನೇನು ಹೇಳಲ್ಲ ಗುಲಾಬಿ. ನೀನ್ ಮದ್ವೆ ಆಗಿ ನೀನು ಗಂಡನ ಜೊತೆಗೆ ಸುಖವಾಗಿರ್ಬೇಕು ಅಂಬದೇ ಅವ್ರ ಆಸೆನೂ ಆಗಿರುತ್ತೆ. ಬೇಕು ಅಂದ್ರೆ ನಿಮ್ ತಂಗಿ ತೆಗೆ ನಾನ್ ಮಾತಾಡ್ತೀನಿ, ಸುಮ್ನೆ ಒಪ್ಕೋ ಈಗ. ಹಂಗಲ್ಲ ಗುಲಾಬಿ, ಅವಳಿಗೂ ಒಂದು ಮಾತು ತಿಳಿಸ್ಬಿಟ್ಟು ಆಮೇಲೆ ಒಪ್ಪಿಗೆ ಕೊಡೋಣ ಅಂತಾನ. ನನ್ಗೆ ಹೇಳ್ದಲೇನೆ ಒಪ್ಪಿಗೆ ಕೊಟ್ಟಿದ್ಯಾ ಅಂತ ಹೇಳಿ ಅವಳು ನನ್ನ ಮೇಲೆ ಬೇಜಾರು ಮಾಡ್ಕೊಂತಾಳೇನೋ. ಅದು ಅಲ್ದೇನೆ ಇಷ್ಟು ದಿನ ಅಂತೂ ಅವಳು ಯಾರು ಅಂತಾನು ಗೊತ್ತಿರಲಿಲ್ಲ. ಈ ಊರಾಗೂ ಇರಲಿಲ್ಲ, ಈಗ ಇಲ್ಲೇ ಇದ್ದಾಳೆ, ಈ ಇದ್ದೂರಾಗೇನೆ, ಇದೇ ಊರಾಗೆ. ಹಂಗಿದ್ಮೇಲೆ ಅವಳಿಗೂ ಒಂದು ಮಾತು ತಿಳಿಸಿ ಆಮೇಲೆ ಒಪ್ಪಿಗೆ ಕೊಡೋದು ಚೆನ್ನಾಗಿರುತ್ತೆ ಅಂತಾನ. ಅವಳಿಗೂ ಸಂತೋಷ ಆಗುತ್ತೆ ಅವಾಗ. ನೀನು ಹೇಳೋದು ಒಂಥರ ಸರಿಯಾಗಿ ಐತಿ. ನಿನ್ ತಂಗಿ ಇಲ್ಲೇ ಇದ್ಮೇಲೆ ಅವಳು ಒಂದು ಮಾತು ಕೇಳೋದು ಒಳ್ಳೇದು ಅನ್ಸುತ್ತೆ. ನಿನ್ಗೆ ನಿನ್ ತಂಗಿ ಬಿಟ್ರೆ ಯಾರು ಇಲ್ಲ ಪಾಪ, ನಿನ್ ತಂಗಿಗೆ ನೀನ್ ಬಿಟ್ರೆ ಯಾರು ಇಲ್ಲ. ಅದು ಒಳ್ಳೆ ಕೆಲಸನೇ ಬಿಡಿ. ಸರಿ, ಹಂಗಂತಾನೆ ಹೇಳ್ರಿ. ನಾನು ನೀನು ಇಬ್ರು ಹೋಗಿ ನಿನ್ ತಂಗಿ ಹತ್ರ ಮಾತಾಡ್ಕೊಂಡ್ ಬರೋಣ. ಆಮೇಲೆ ಒಪ್ಪಿಗೆ ಹೇಳಿವಂತೆ ನೀನು. ಏನಂತ ಮಾಮಲಿ? ಗುಲಾಬಿಗೆ ಇಷ್ಟ ಅಂತ ಇಲ್ವಂತ ತಿಪ್ಪೇನ ಮದುವೆ ಆಗಕ್ಕೆ? ಜಲ್ದಿ ಹೇಳ್ಬೇಕು. ಇಷ್ಟ ಇದ್ರೆ ಇಷ್ಟ ಇದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಬಲವಂತ ಏನು ಇಲ್ಲ ಇದ್ರಾಗೆ. ಗುಲಾಬಿ, ನಾನ್ ಮಾತಾಡ್ತೀನಿ, ನೀನಿಂದ ಬಾಯ್ಲಿ ಈ ಕಡೆಗೆ. ಅದು ಮಾವ, ಅವಳಿಗೆ ಹೇಳಕ್ಕೆ ನಾಚಿಕೆ ಅಂತೆ, ನಾನೇ ಹೇಳ್ತೀನಿ. ಅದೇನು ಅಂತಂದ್ರೆ ಅವಳ ತಂಗಿ ಬೇರೆ ಇದೇ ಊರಾಗೆ ಇದ್ದಾಳೆ. ಇಷ್ಟ ದಿನ ಅಂತನೂ ತಂಗಿ ಯಾರು ಒಡ ಹುಡ್ತಾರೋ ಯಾರು ಇರ್ಲಿಲ್ಲ. ಈಗ ತಂಗಿ ಇಲ್ಲೇ ಇದ್ದಾಳೆ ಲಕ್ಷ್ಮಕ್ಕರ ಮನೆಗೆ. ಅದಕ್ಕೆ ತಂಗಿನೂ ಒಂದ್ ಮಾತು ಕೇಳ್ಬಿಟ್ಟು ಆಮೇಲೆ ಒಪ್ಪಿಗೆ ತಿಳಿಸ್ತೀನಿ ಅಂತ ಹೇಳ್ತಾ ಇದ್ದಾಳೆ ಗುಲಾಬಿ. ಅವಳು ಕೇಳ್ಬಿಟ್ಟೆ ಹೇಳಿ ಬಿಡಿ ಮಾವ, ಏನ್ ಅರ್ಜೆಂಟ್ ಯಾಕೆ ಇವಾಗ? ಹೌದಾ, ತಂಗಿ ಇದ್ದಾಳ ಗುಲಾಬಿಗೆ? ನಾನು ಯಾರು ಇಲ್ಲ ಅಂತ ತಿಳ್ಕೊಂಡಿದ್ದೆ. ಅದೆಲ್ಲಿಂದ ಬಂದ್ಲು ಆ ತಂಗಿ? ಅದು ಮಾವ, ಲಕ್ಷ್ಮಕ್ಕ ಇಲ್ವೇ, ಲಕ್ಷ್ಮಕ್ಕ ನಾದ್ನಿ ಗೌರಿ ಇಲ್ವೇ, ಗೌರಿಗೆ ಗಂಡಿಗೆ 2ನೇ ಮದ್ವೆ ಆಗಿತ್ತಲ್ಲ, 2ನೇ ಮದ್ವೆ ಆಗಿರೋದು ಬೇರೆ ಯಾರು ಅಲ್ಲ, ಇದೇ ಗುಲಾಬಿ ತಂಗಿ. ಅವಳ ಹೆಸರು ಜಿಲೇಬಿ ಅಂತಾನ. ಅಂದ್ರೆ ಗೌರಿ ತಂಗಿ ಇವಳಿಗೂ ತಂಗಿ ಆಗ್ಬೇಕಾ? ಹ್ಞೂ ಮಾವ, ತಂಗಿ ಆಗ್ಬೇಕು, ಸ್ವಂತ ತಂಗಿ ಗುಲಾಬಿಗೆ ಜಿಲೇಬಿ. ಸರಿ ಸರಿ ಆಯ್ತು, ಈಗಲೇ ಹೋಗಿ ಮಾತಾಡ್ಕೊಂಬರಿ, ಜಲ್ದಿ ಹೋಗಿ. ತಿಪ್ಪೆ ಪಾಪ ಅಳ್ತಾ ಇದ್ದಾನೆ ಒಂದೇ ಸಮಕ್ಕೆ. ನಾನು ಬೇರೆ ಮಾತು ಕೊಟ್ಟಿದ್ದೆ ಅವನಿಗೆ ಮದುವೆ ಮಾಡ್ತೀನಿ ಅಂತ ಹೇಳಿ. ಹೋಗಿ ಜಲ್ದಿ ಮಾತಾಡ್ಕೊಂಬರ್ರಿ. ಸರಿ ಆಯ್ತು ಮಾವ, ಈಗಲೇ ಹೋಗಿ ಮಾತಾಡ್ಕೊಂಬರ್ತೀವಿ. ಗುಲಾಬಿ ನಡಿ ಗುಲಾಬಿ, ಹೋಗೋಣ ಲಕ್ಷ್ಮಕ್ಕರ ಮಂತಕ್ಕೆ ಹೋಗಿ ಮಾತಾಡ್ಕೊಂಬರೋಣ ನಿಮ್ ತಂಗಿ ತಾಯಿ. ನಿಮ್ ತಂಗಿನ ನಾನು ನೋಡಿಲ್ಲ. ಸರಿ ಆಯ್ತು, ಬಾಮಲ್ಲಿ ಹೋಗಿ ಬರೋಣ ಇಬ್ರು. ಗುಬ್ಬಲಿ ಆಂಟಿ, ನಾನು ಬರ್ತೀನಿ ನಿಮ್ ಜೊತೆಗೆ. ನಾವೇನೇನು ಅಲ್ಲೇನು ಹೊರಸೇವೆ ಉಂಬಕ್ಕೆ ಹೋಗ್ತಿಲ್ಲ ಕಣ್ಬೋದು, ಏನೋ ಮಾತಾಡ್ಬೇಕು, ಹೋಗ್ತಾ ಇದೀವಿ ಅಷ್ಟೇನೆ. ಇಲ್ಲೇ ಇರು, ಬರ್ತೀವಿ ಜಲ್ದು. ನಾನು ಬರ್ತೀನಿ, ಅಲ್ಲಿಗೇನೆ. ನೀವ್ ಎಲ್ಲಿಗೆ ಹೋಗ್ತೀರಾ ಅಲ್ಲಿಗೆ ಬರ್ತೀನಿ. ಸರಿ ಬಾಪದು, ಹೋಗ ನೀನು. ನಿನ್ನ ಆಸೆ ಯಾಕೆ ನಿರಾಸೆ ಮಾಡೋಣ, ಬಾ. ಅವ್ರ ಮದುವೆ ಸಾಬ್ರಿ ನಿನಗೆ ಯಾಕೆ ಬೇಕು? ಸುಮ್ಮನೆ ಇರಕ್ಕಾಗಲ್ಲ. ಅಯ್ಯೋ ಬಿಡೆ, ಅಲ್ಲ ತಿಪ್ಪೆ ಬ್ಯಾರೇನಾ? ಹಿಂದು ಮುಂದೆ ನನ್ನ ಜೊತೆಗೆ ಓಡಾಡ್ತಿರ್ತಾನೆ, ಎದ್ರು ಬಿದ್ರು. ನಮ್ಮನೆ ವಾಲ್ದಾಗು ಮನೆಯಾಗು ಏನು ಕೆಲಸ ಹೇಳಿರು ಮಾಡ್ತಾನೆ, ನನ್ನ ಜೊತೆಗೆ ಇರ್ತಾನೆ. ಎಲ್ಲದ್ರಾಗೂ ಎಲ್ಲಿಗೋದ್ರೂ ಬರ್ತಾನೆ. ಗುಲಾಬಿನೂ ನಮ್ಮನೆ ಕೆಲಸಳೇನೆ, ನಮ್ಮನೆ ಕೆಲಸ ಮಾಡ್ಕೊಂಡು ಇದ್ದಾಳೆ, ಒಳ್ಳೆವಳು ಅವಳು. ಅವರಿಬ್ರು ಮದುವೆ ಮಾಡೋದ್ರಿಂದ ನಮಗೆ ಏನು ಇದೇನು ನಷ್ಟ ಆಗಲ್ಲ. ಸುಮ್ಮನಿರು, ಏನು ಯೋಚನೆ ಮಾಡಬೇಡ ನೀನೇನು. ಸುಮಾರಾಗಿ ಯಾವುದಾದ್ರೂ ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಇಬ್ರಿಗೂ ಹಾರ ಹಾಕಿ ತಾಳಿ ಕಟ್ಟಿಸ್ಕೆ ಬರೋಣ. ತೀರಾನ ಊರಿನ ಜನಗಳಿಗೆ ಯಾವತ್ತಾನ ಒಂದು ದಿವಸ ಊಟಕ್ಕೆ ಹಾಕ್ಸೋಣ, ನಮ್ಮ ದುಡ್ಡಾಗೇನೆ ಖರ್ಚು ಮಾಡಿ. ಸರಿ ಆಯ್ತು ಬಿಡಪ್ಪ. ನೀನು ಹಿಂಗೆ ಹೇಳಿದ್ಮೇಲೆ ನಾನು ಯಾಕೆ ಬೇಡ ಅಂಬ್ಲಿ. ಸರಿ ಮಾಡೋಣ ಹೇಳು. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.